ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ರಾಯಬಾಗ ಪಟ್ಟಣದಲ್ಲಿ ಸರ್ಕಾರಿ ನೌಕರರಿಂದ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಾ ಆಡಳಿತ ಸೌಧದ ಸಿಬ್ಬಂದಿಗಳಿಂದ ಪ್ರತಿಭಟನೆ. ರಾಯಬಾಗ ತಹಸೀಲ್ದಾರ್ ಕರ್ತವ್ಯಕ್ಕೆ ರೈತರಿಂದ ಅಡ್ಡಿಪಡಿಸಿದ ಹಿನ್ನೆಲೆ ಧರಣಿ. ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಉಮೇಶ್ ಪೋಳ್ ನೇತೃತ್ವದಲ್ಲಿ ಪ್ರತಿಭಟನೆ. ತಹಸೀಲ್ದಾರ್ ಕಚೇರಿಯಿಂದ ಅಬಾಜಿ ವೃತ್ತದವರೆಗೂ ರಾಯಬಾಗದ ಎಲ್ಲ ಸರ್ಕಾರಿ ನೌಕರರಿಂದ ಪ್ರತಿಭಟನೆ. ಕಂಕನವಾಡಿ ರೈತರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ. ನಿನ್ನೆ ಕಂಕನವಾಡಿ ರೈತರ ವಿರುದ್ಧ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ ರಾಯಬಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಕೆಲ ರೈತ ಸಂಘಟನೆಯ ಕಾರ್ಯಕರ್ತರಿಂದ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ. ತಾಲೂಕಾ ಆಡಳಿತ ಸಿಬ್ಬಂದಿಗೆ ರೈತ ಸಂಘಟನೆಗಳಿಂದ ಹಾಗೂ ರಾಯಬಾಗ ವಕೀಲ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಗೆ ಬೆಂಬಲ. ಅಬಾಜಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರಿ ನೌಕರರಿಂದ ಪ್ರತಿಭಟನೆ. ರೈತ ಸಂಘಟನೆ ಹೆಸರು ಹೇಳಿಕೊಂಡು ತಹಸೀಲ್ದಾರ್ ಕರ್ತವ್ಯಕ್ಕೆ ಅಡ್ಡಿ. ರಾಯಬಾಗ ತಾಲೂಕಾ ಸರ್ಕಾರಿ ನೌಕರರ ಸಂಘದಿಂದ ಗ್ರೇಡ್ 2 ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಉಪವಿಭಾಗಾಧಿಕಾರಿಗಳ ಕಚೇರಿ ಚಿಕ್ಕೋಡಿ ಇವರಿಗೆ ಮನವಿ. ರಾಯಬಾಗ ತಾಲೂಕಾ ಆಫೀಸರ್ಸ್ ಎಲ್ಲ PDO ಇರ್ಬೋದು, ಶಿಕ್ಷಣ ಇಲಾಖೆ, ಪಶು ಸಂಗೋಪನಾ ಇಲಾಖೆ, ಸರ್ಕಾರಿ ದವಾಖಾನೆಯವರು ಎಲ್ಲ ಟೋಟಲ್ 32 ಇಲಾಖೆಗಳ ಅಧಿಕಾರಿಗಳು ಕೂಡಿಕೊಂಡು ಇವತ್ತು ಏನೋ ತಮ್ಮ ಸತ್ಯಾಗ್ರಹವನ್ನು ಯಾಕಪ್ಪ ಅಂತಂದರೆ ಯಾವ ಕಾರಣಕ್ಕೆ ಮಾಡ್ತಾರೆ ಸರ್ ಅಂತಂದರೆ ಮೊನ್ನಿನ ದಿನ ಒಂದು 2-3 ದಿನದ ಹಿಂದೆ ನಮ್ಮ ರೈತರು ಹೋಗಿ ರೈತ ಸಂಘದವರು ಅಲ್ಲೊಂದು ಸರ್ವೆ ನಂಬರ್ ತಿದ್ದುಪಡಿ ಅಂತ ಹೋಗಿ ತಹಸೀಲ್ದಾರ್ ಸಾಹೇಬರಿಗೆ ಕ್ವಶನ್ ಮಾತಾಡ್ಯಾರ ಅಂತೇಳಿ ಒಂದು ಸುದ್ದಿ ಬಂದಿತ್ತು. ವಿಡಿಯೋದಾಗಾದರೂ ನೋಡಿದ್ವಿ ನಾವು. ಅಲ್ಲಿ ಸ್ವಲ್ಪ ಕ್ವಶನ್ಲೇ ಮಾತಾಡಿದ ಶಬ್ದ ನಮ್ಮ ಕಿವಿಗೆ ಬಂದಾಗ ಇಲ್ಲಿ ರೈತ ಸಂಘದವರ ಮಾಡ್ಯಾರಂತೇಳಿ ಸುದ್ದಿ ಹರಿದಾಡಕತ್ತಿತ್ತು. ಅದಕ್ಕಾಗಿ ನಾವು ಸೌಸುದ್ದಿಂದ ಇವತ್ತು ಎಲ್ಲ ಕೆಲಸವನ್ನು ಬಿಟ್ಟು ಕೊಟ್ಟಾಗ ಅವ್ರ ನೌಕರರ ಸಂಘಕ್ಕೆ ಬಂದು ಭೇಟಿ ಕೊಟ್ಟಾಗ ಯಾಕ್ರಿ ರೈತ ಸಂಘ ಅಂತ ಯಾಕೆ ತಗೋತೀರಿ ಅಂತೇಳಿ, ಇಲ್ಲ ನಿಮ್ಮ ರೈತ ಸಂಘದವರು ವಿಡಿಯೋದ ನೋಡ್ರಿ ಈ ರೀತಿ ಸಾಹೇಬರಿಗೆ ಕ್ವಶನ್ ಮಾತಾಡ್ತಾರೋ ಹೋಗಾಗುಡ್ಲಿಲ್ಲ, ಬೆಂಗಳೂರಿಗೆ ಹೋಗೋದು ಮೀಟಿಂಗ್ ಇತ್ತು, ಕೋರ್ಟಿಗೆ ಹೋಗೋದಿತ್ತು, ಅಲ್ಲಿ ಹೋಗಿಬಿಡ್ಲಿಲ್ಲ, ಆಟಗಟ್ಟಿ ಕೀಲಿ ಹಾಕಿರೋಂಥ ವಿಡಿಯೋಗಳು ತೋರಿಸಿದ್ರು. ಅದಕ್ಕೆ ಈ ರೀತಿ ಇಲ್ಲಿ ಮಾಡೋದು ಆಗಬಾರ್ದು. ಯಾಕಂತಂದ್ರೆ ರೈತ ಸಂಘದಿಂದ ಅಷ್ಟೇ ಈಗ ಯಾಕಪ್ಪ ಅಂತಂದ್ರೆ ಕಬ್ಬಿಣ ಬಿಲ್ ಆಗಲಿ, ಒಂದು ಕಾನೂನಾತ್ಮಕ ರೈತ ವಿರೋಧಿಗೆ ಹೋರಾಟಗಳನ್ನು ಯಾಕೆ ರೈತ ವಿರೋಧಿ ಕಾನೂನುಗಳು ತೆಗೆದುವಂಥ ಸರ್ಕಾರದ ವಿರುದ್ಧ ಹೋರಾಟಗಳನ್ನಾಗಲಿ ಎಲ್ಲ ರೈತ ಸಂಘದಿಂದ ಎಷ್ಟೋ ಮಂದಿ ರೈತರಿಗೆ ಅನುಕೂಲ ಆಗೈತಿ. ಆದರೂ ಇದು ಏನಾಗೈತಪ್ಪ ಅಂತಂದ್ರೆ ನಿನ್ನೆ 2-3 ದಿನದಿಂದ ಇದು ರೈತ ಸಂಘದವರು ಗುಂಡಾವರ್ತನೆ ಮಾಡ್ತಾರೋ ರಾಯಬಾಗ ತಾಲೂಕಿನಾಗ ಅಂತ ಸುದ್ದಿ ಹಬ್ಬಿದ ಕಾಲಕ್ಕೆ ನಾವೇನು ಗುಂಡಾಗಳೆಲ್ಲ ಗುಂಡಾವರ್ತನೆ ಮಾಡೋಕ್ಕೆ ಬಂದಿಲ್ಲ. ನೀವು ಇದು ಯಾವ ಕಾರಣಕ್ಕೆ ಏನಿರ್ತೈತೆ ನೋಡಕ್ಕೆ ಬಂದಾಗ ಇಲ್ಲಿ ಸತ್ಯಾಂಶ ವಿಡಿಯೋ ತೋರ್ಸಾಕತ್ಕೊಣ ನಾವು ಅವ್ರಿಗೆ ಬೆಂಬಲ ಸೂಚಿಸಬೇಕಾಗೈತಿ. ಯಾರು ತಪ್ಪು ಮಾಡಿದಾರ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ರಿ. ಆದರೆ ಅವು ಯಾರೋ ಮಾಡಿದ ತಪ್ಪಿಗಾಗಿ ರೈತ ಸಂಘವನ್ನು ಬಲಿ ಅಂದರೆ ರೈತ ಸಂಘ ಎಲ್ಲ ತೊಗೊಂಡು ಅವ್ರ ಹೆಸರು ಕೆಡಿಸ್ಬೇಡ್ರಿ ಅಂತೇಳಿ ನಾವು ಇವತ್ತು ಬೆಂಬಲವನ್ನು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದವರು ನೌಕರರ ಸಂಘಕ್ಕೆ ಇವತ್ತು ನಾವು ತಪ್ಪು ಯಾರು ಮಾಡಿದಾರ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ವಿ. ಸರ್ ಅಧಿಕಾರಿಗಳು ತಪ್ಪಿದ್ದು ನಮ್ಗೆ ಕೇಳಬೇಕಾದ ಕಾನೂನು ಚೌಕಟ್ಟಿನಾಗ ಕೇಳ್ಬೇಕು. ಯಾಕಪ್ಪ ಅಂತಂದ್ರೆ ನಮಗೆ ಅವ್ರ ಗೇಟ್ ಮುಂದೆ ಕೂತು ಪ್ರತಿಭಟನೆ ಯಾಕೆ ನಿರಂತರ ಪ್ರತಿಭಟನೆ ಮಾಡೋ ಹಕ್ಕೈತಿ. ಅವ್ರಿಗೆ ಮಾಡಬೇಕಂದ್ರೆ AC ಅವ್ರ ಆಫೀಸ್ ಮುಂದೆ ಕೂತು ಪ್ರತಿಭಟನೆ ಮಾಡ್ಬೋದು, DC ಅವ್ರ ಆಫೀಸ್ ಮುಂದೆ ಕೂತು ಪ್ರತಿಭಟನೆ. ಯಾಕಂದ್ರೆ ನಮ್ಮ ಕೆಲಸ ಮಾಡೋಕ್ಕನ್ನ ಸರ್ಕಾರದವರು ಅವ್ರಿಗೆ ಪೇಮೆಂಟ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ನಾವು ಯಾವ ಕಾನೂನು ಚೌಕಟ್ಟವನ್ನು ಮೀರಬಾರ್ದು, ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ನಮ್ಮದೇ ತಪ್ಪಿದಾಗ ಅವ್ರು ತಪ್ಪು ಹಿಡಿಯೋಕೆ ಹೋದ್ವಿ ಅಂದ್ರೆ ಅವ್ರು ನಮಗೆ ಕೇಳಂಗಿಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡ್ಲಿಕ್ಕಂತಂದ್ರೆ ಅವ್ರನ್ನ ಹೆಂಗೆ ಬೇಕಾದಂಗೆ ಇಲ್ಲಿ ಅವ್ರಿಗೆ ಕೇಳಲಿಕ್ಕಂದ್ರೆ DC ಅವ್ರನ್ನ ನಾವು ಪ್ರಶ್ನೆ ಮಾಡ್ಬೋದು, ಸಂಬಂಧಪಟ್ಟ ಕಮಿಷನರ್ ಪ್ರಶ್ನೆ ಮಾಡ್ಬೋದು. ಅದಕ್ಕಾಗಿ ಅವ್ರ ಯಾವ ರೀತಿ ಕ್ರಮ ತಗೋತಾರೆ ನಾವು ಹಿನ್ನೆಲೆ ಏನೋ ವಿಚಾರ ಮಾಡ್ತಿದ್ವಿ. ಯಾರು ತಪ್ಪೈತಿ, ಯಾವ ಅಧಿಕಾರಿಗಳು ಏನೇನು ಮಾಡ್ತಾರೋ, ಯಾವ ರೈತ ಸಂಘತಳಿ ನೋಡ್ರಿ ಯಾವುದಾಗಲಿ ಒಂದು ಅಧಿಕಾರಿಗೆ ಸೌಜನ್ಯ ನಾವು ಕೊಟ್ಟಿದ್ರೆ ನಮಗೂ ಅವ್ರು ಗೌರವ ಕೊಡಬೇಕು. ಅವ್ರು ನಾವು ಕಟ್ಟಿದ ತೆರಿಗೆ ಹಣದಾಗ ಅವ್ರು ಪಗಾರ ತೊಗೋತಾರಂದ್ರೆ ನಮ್ಮ ಕೆಲಸ ಅವ್ರ ನಿಯತ್ತಿಂದ ಮಾಡಬೇಕು. ಮಾಡದಿದ್ದರೆ ನಮ್ಮ ಪ್ರತಿಭಟನೆ ಮಾಡೋ ಹಕ್ಕೈತಿ. ಆದರೆ ಸೌಜನ್ಯತೆ ಇರಬೇಕು. ನಾವು ಹೋರಾಟಗಾರಾಗಿ ಯಾವುದು ಮಾತಾಡಬಾರ್ದು ಅಂತಕ್ಕಂಥದ್ದು ನಮ್ಮಿಂದ ನಾನು ಒಬ್ಬನಿಂದ ಸಂಘಟನೆ ಹೆಸರು ಕೆಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸಂಘಟನೆಯಿಂದ 20 ಸಂಘಟನೆ ಅದಾವೆ ರೈತ ಸಂಘದವು. ಅವರು ರೈತ ಸರ್ 20 ಸಂಘಟನೆ ಅದಾವೆ ರೈತ ನೋಡ್ರಿ. ಯಾರು ಅನ್ಯಾಯ ಕತ್ಲೆ ಅಲ್ಲಿ ನಾವು ಬೆಂಬಲ ಇರೋರನ್ನ ಅಧಿಕಾರಿಗಳು ಅಷ್ಟೇ ಇಲ್ಲ, ಅಧಿಕಾರಿ ನೌಕರ ಸಂಘದವ್ರು ಮಾಡ್ತಾರೋ, ರೈತ ಸಂಘದವ್ರು ಬರ್ತಾರಂದ್ರೆ ರೈತ ಸಂಘದವ್ರು ಸತ್ಯತೆ ಇತ್ತು ಬಂದ್ರೆ ಮಾಡ್ಬೋದು. ಅವ್ರಿಗೆ ತೋರಿಸಿದ ವಿಡಿಯೋಗಳು ಸತ್ಯದವು. ಇವ್ರು ರೇಖೋಚನೆ ಮಾತಾಡಿದವರು ಅಂದ್ರೆ ಗೇಟ್ ಹಾಕಿದವರು ಅನ್ನೋ ಸತ್ಯ ಐತೆ, ಅವ್ರ ವಿಡಿಯೋಗಳು ಸಾಕ್ಷಿ ಅದಾವು. ಅಲ್ಲಿ ಪ್ರಶ್ನೆ ಮಾಡೋಕೆ ನಮ್ಮ ಮೂಗು ಎತ್ತಲಿಲ್ಲ, ಬಾಯಿ ಎತ್ತಲಿಲ್ಲ ಅನ್ನೋಣ ಅವ್ರಿಗೆ ನೋಡಿ ಸರ್ ಕಾನೂನಾಗಿ ನೀವು ತಪ್ಪು ಯಾರು ಮಾಡಿದಾರೋ ಅವ್ರ ಮ್ಯಾಗ ನೀವು ಕ್ರಮ ಕೈಗೊಳ್ರಿ, ನಿಮಗೆ ಬೆಂಬಲ ಐತೆ ತಿಳಿದು
ಅವ್ರಿಗೆ ಇದನ್ನ ಅಸ್ತ್ರ ಮಾಡ್ಕೊಂಡು ನಮ್ಮ ರೈತರ ಮ್ಯಾಗ ಮಾಡಕತ್ರು, ನಮ್ಮ ರೈತರ ಕೆಲಸ ಮಾಡಿ ಕೊಡಲಿಲ್ಲ ಅಂತಂದ್ರೆ ಇವ್ರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕಾದ್ರೆ ರೆಡಿ ನಾವು. ಮಹಾದೇವ ಸದಾಶಿವ ಹೋಳ್ಕರ್ ಅಂತೇಳಿ ಗ್ರಾಮ ಸೌಸುದ್ದಿ ಜಿಲ್ಲಾ ಮುಖಂಡರು ರೈತ ಸಂಘ ಬೆಳಗಾವಿ. 8 ಜನವರಿ ತಿಂಗಳಲ್ಲಿ ಮಧ್ಯಾಹ್ನ 3 ರಿಂದ 4 ಟೈಮ್ಗೆ ರಾಯಬಾಗ್ ತಹಸೀಲ್ದಾರ್ ಕಾರ್ಯಾಲಯದಾಗ ಕಂಕನೋಡಿ ಗ್ರಾಮದ ಈ ಅಜ್ಜಪ್ಪ ಉಪ್ಪಾರ, ಒಂದು ಯಲ್ಲಪ್ಪ ಉಪ್ಪಾರ, ರಾಮಪ್ಪ ಲಕ್ಷ್ಮಣ ಉಪ್ಪಾರ ಸೇರಿದಂತೆ ಒಂದು 10-12 ಜನ ಅವರ ಜಮೀನದು 298/1 ಸರ್ವೆ ನಂಬರ್ದು 5 ಹಿಸ್ಸಾ ಒಟ್ಟುಗೂಡಿಸ್ರಿ ಅಂತೇಳಿ ಸಾಹೇಬ್ರನ್ನ ಕೇಳಕ್ಕೆ ಬಂದಾಗ ಸಾಹೇಬ್ರ ಕನ್ಸರ್ನ್ ಕೇಸ್ ವರ್ಕರ್ನ ಕರೆದು ಇದನ್ನು ಕೇಳಿದಾಗ ಅದ್ರ ಮೇಲೆ ಕೋರ್ಟ್ ಸ್ಟೇ ಐತಿ ಮಾಡಕ್ಕೆ ಬರೋದು ಕೇಳಿದಾಗ ಅದನ್ನೆಲ್ಲ ಸಾಹೇಬ್ರಿಗೆ ತಿಳುವಳಿಕೆ ಮಾಡಿ ಅವ್ರಿಗೆ ತಿಳಿಸಿ ಹೇಳಿ ಇನ್ನೊಂದು 2 ದಿನ ಟೈಮ್ ಕೊಡ್ರಿ, ನಾನು ನಾಳೆ ಹೈಕೋರ್ಟಿಗೆ ಅಟೆಂಡ್ ಆಗ್ಬೇಕೈತಿ, ಇವಾಗ ಹೊರಟಿದ್ದೀನಿ ಅಂತೇಳಿ ಅವ್ರಿಗೆ ಹೇಳಿ 2 ದಿವಸ ಟೈಮ್ ಕೊಡ್ರಿ, ನಾನು ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿ ಕೊಡ್ತೀನಿ ಅಂತ ಹೇಳಿದಾಗೂ 10-12 ಜನ ಸಾಹೇಬ್ರ ಮೇಲೆ ಒಂದು ರೀತಿ ಗುಂಡಾವರ್ತನೆ, ಅವ್ರನ್ನ ಏಕವಚನದಾಗ ಮಾತಾಡೋದು, ಮಾಡಿ ಕೊಟ್ಟ ಹೋಗ್ಬೇಕು, ನೀ ಕೆಲಸ ಮಾಡಲಿಲ್ಲ ನಿನ್ನ ಬಿಡೋದಿಲ್ಲ, ನೀ ಮಾಡಿ ಕೊಟ್ಟು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಮೇನ್ ಬಾಗ್ಲ ಬಂದ್ ಮಾಡಿ ದಬ್ಬಾಳಿಕೆ ಮಾಡಿ ಗುಂಡಾವರ್ತನೆ ತೋರಿಸ್ಯಾರ. ಇದನ್ನು ನಾವು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಖಂಡನೆ ಮಾಡಿ ಅವರ ಬೆಂಬಲಾರ್ಥವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಯಾಕಂದ್ರೆ ಮೊನ್ನೆ ಹೆಚ್ಚು ಕಡಿಮೆ 48 ತಾಸು ಆದ್ರೂ ಆ ಆರೋಪಿಗಳನ್ನ ಇನ್ನೂ ಪೊಲೀಸ್ ಅಧಿಕಾರಿಗಳು ಬಂಧಿಸಿಲ್ಲ. ಅವ್ರನ್ನು ಬಂಧಿಸಿ ಕಾನೂನು ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕು ಅವ್ರನ್ನ. ಯಾಕಂದ್ರೆ ಈ ರೀತಿ ಯಾವುದೇ ಘಟನೆ ನಮ್ಮ ತಾಲೂಕಿನಾಗ ಎಲ್ಲೂ ಯಾವುದೇ ಕಚೇರಿಯಾಗ ಆಗಬಾರ್ದಂಗೆ ನೋಡ್ಕೊಳ್ಬೇಕಾದ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗತ್ತೆ. ಅವರು ಅದನ್ನು ಮಾಡ್ಬೇಕಂತೇಳಿ ಆಗ್ರಹಿಸಿ ಈ ಘಟನೆಗಳ ಮರುಕಳಿಸಬಾರ್ದು, ಇಂಥ ಘಟನೆ ಆಗಬಾರ್ದು, ಆರೋಪಿಗಳನ್ನ ಬಂಧಿಸಬೇಕಂತೇಳಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಪ್ರತಿಭಟನೆ ಮೂಲಕ ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ಸಲ್ಲಿಸಿದ್ದೀವಿ. ನಾವು ಇವರು ಅರೆಸ್ಟ್ ಮಾಡಲಿಲ್ಲ, ನಾಳೆ ಒಂದು ದಿವಸ ವೇಟ್ ಮಾಡ್ತೀವಿ. ಈಗಾಗಲೇ ಅವರು ಇವತ್ತು ಬಂದು ಪ್ರತಿಭಟನೆ ಸ್ಥಳಕ್ಕೆ ಬಂದಾಗ CPI ಸಾಹೇಬರು ಒಂದು ಇವತ್ತ ಇಲ್ಲ ನಾಳೆ ಬಂಧಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ನಾಳೆವರೆಗೆ ವೇಟ್ ಮಾಡ್ತೀವಿ. ನಾಳೆವರೆಗೆ ಅವ್ರು ಬಂಧಿಸದೇ ಇದ್ರೆ ನಾವು ಸೋಮವಾರ ಮತ್ತೆ ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ಎಲ್ಲ ವೃಂದ ಸಂಘಗಳು ಎಲ್ಲರನ್ನೂ ಕರ್ಕೊಂಡು ಮುಂದಿನ ನಡೆ ಪೆನ್ ಡೌನ್ ಮಾಡಬೇಕು, ಅನಿರ್ದಿಷ್ಟ ಅವಧಿ ಧರಣಿ ಮಾಡಬೇಕು ಅನ್ನೋದನ್ನು ತೀರ್ಮಾನ ತೊಗೊಂಡು ಅದನ್ನು ಸೋಮವಾರ ಬಗ್ಗೆ ತೀರ್ಮಾನ ತೊಗೋತೀವಿ. ಉಮೇಶ್ ಭೂಪಾಲ್ಪೋಳ್ ಅಧ್ಯಕ್ಷರು.